ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿತ್ಯ ದಾಸೋಹವನ್ನು ಹಮ್ಮಿಕೊಂಡು ಬರ್ತೇವೆ. ಏನು ಮಹಿಳೆಯರ ಆರೋಗ್ಯ ಸುರಕ್ಷಿತವಾಗಿದ್ದರೆ ಸಮುದಾಯದ ಆರೋಗ್ಯ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಆಶಯದೊಡನೆ ಇವತ್ತು ಈ ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು. ಸಂಧ್ಯಾ ವಂದನೆಗಳು, ಪ್ರಣವ ಸರಕುಗಳು, ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿರು. ಏಕೆಂದರೆ ಆಧ್ಯಾತ್ಮ ಅನ್ನೋದು ಪ್ರತಿಯೊಬ್ಬರು ಕೂಡ ಇದೆಲ್ಲ ಅರ್ಥೈಸಬೇಕು. ಪೂಜ್ಯ ಶಿವಬಸವ ಸ್ವಾಮೀಜಿರು ಈ ಅಂಗಳಕ್ಕೆ ಬಂದು ನೊಂದವರ ಮತ್ತು ಹಸಿದವರ ತವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ಬಂದಿರತಕ್ಕಂಥ ಸಂದರ್ಭ. ಅದಕ್ಕೆ ಕಾರಣ ಕನ್ನಡ ಸೇನೆಯ ಮಂಡ್ಯ ಜಿಲ್ಲಾ ಘಟಕದ ಮುಖ್ಯಸ್ಥರು ಸಾತ್ವಿಕ ಮನಸ್ಸುಳ್ಳ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹತ್ತು ಹಲವು ಕನಸುಗಳನ್ನು ಹೊಂದಿ ಸದಾ ಕ್ರಿಯಾಶೀಲವಾಗಿರ್ತಕ್ಕಂಥ ಪರಂಪರೆಯ ಮಾರ್ಗದರ್ಶಿ ಶ್ರೀಯುತ ಮಂಜುನಾಥ್ ಇಟ್ಟಳ್ಳಿ ಕೊಪ್ಪಳವರು ಪೂಜ್ಯ ತಂದೆ ಶ್ರೀಯುತ ಚಿಕ್ಕಣ್ಣರವರ 4ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ಈ ದಿನದ ಬಗ್ಗೆ ಊಟ ಮತ್ತು ಹಣ್ಣಿನ ವ್ಯವಸ್ಥೆ ಹಮ್ಮಿಕೊಂಡಿದ್ದಾರೆ. ನಾನು ಗೌರವಾನ್ವಿತ ಪೂಜ್ಯ ಸ್ವಾಮೀಜಿರವರಿಗೆ, ಶ್ರೀಯುತ ಶ್ರೀಮತಿ ಶ್ರೀ ಚಿಕ್ಕಣ್ಣರವರಿಗೆ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ತುಂಬಿರುವುದರಿಂದ ಸ್ವಾಗತವನ್ನು ಮಾಡಿದ್ದೇನೆ. ಹಾಗೆಯೇ ಗೌರವಾನ್ವಿತ ಶ್ರೀಯುತ ಮಂಜುನಾಥ್ ಇಟ್ಟಳ್ಳಿಯವರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನು ಸಂವೇದನಶೀಲತೆಯಿಂದ ಅತ್ಯಂತ ಹಾಸ್ಯವಾಗಿ ಒಂದು ಸಾತ್ವಿಕ ನೆಲೆಗಟ್ಟಲ್ಲಿ ಜೀವನ ಸಾಗಿರ್ತಕ್ಕಂಥ ಪ್ರೀತಿಯ ಮಾಂತಪ್ಪರನ್ನು ಕೂಡ ನಾನು ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಾಗೆಯೇ ನಮ್ಮ ವಿವಿಧ ಸ್ತರದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳಿಗೆ, ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳಿಗೆ ಮತ್ತು ಸಮಸ್ತ ಕನ್ನಡ ಸೇನೆಯ ಬಂಧುಗಳಿಗೆ ಮತ್ತು ಅವರೆಲ್ಲ ಆಪ್ತ ಮಿತ್ರರಿಗೆ ಮಮತೆಯ ಮಡಿಲ ತುಂಬುವುದೇ ಸ್ವಾಗತವನ್ನು ಪಡೆಯುತ್ತೇನೆ. ಆತ್ಮೀಯ ಸ್ನೇಹಿತರೆ, ಇಂದು ನಮ್ಮ ಪೂಜ್ಯ ತಂದೆಯವರಾದ ಚಿಕ್ಕಣ್ಣವರು ನಿಧನರಾಗಿ ಇಂದಿಗೆ 4 ವರ್ಷ ಆಗ್ತಾ ಇದೆ. ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಜನ್ಮ ಕೊಟ್ಟ ಪಿತೃವಿಗೆ ನಾವು ಎಷ್ಟು ಸೇವೆ ಮಾಡಿದ್ರು ಸಾಲದ ಸಂದರ್ಭದಲ್ಲಿ ಅವರು ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದನ್ನು ನಾವು ನೋವಿನ ಸಂಗತಿಯಲ್ಲಿ ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ ಇಂದು ಮಮತೆಯ ಮಡಿಲು ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಪ್ರಶಾಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂಥ ದಂಪತಿಗಳಾದಂಥ ಮಂಗಳ ಯೋಗೇಶ್ ಮತ್ತು ಅರುಣಕುಮಾರಿ ಅವರು ನಡೆಸ್ತಿರುವಂಥ ಮಮತೆಯ ಮಡಿಲು ಏನು ಅನ್ನದಾಸೋಹ, ನಿತ್ಯ ಅನ್ನದಾಸೋಹ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯ ತಂದೆಯವರ ಹೆಸರಿನಲ್ಲಿ ಇವತ್ತು ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಹೆಸರುವಾಸಿಯನ್ನು ಪಡೆದಂಥ ಶಿವಕುಮಾರ ಸ್ವಾಮೀಜಿಯವರ ಶಿಷ್ಯರಾಗಿರುವಂಥ ಬೇಬಿ ಮಠದ ಶಿವಬಸವ ಸ್ವಾಮೀಜಿಯವರಿಗೆ ನನ್ನ ತಂದೆಯವರ ಹೆಸರಿನಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೂಡ ಈ ಸಂದರ್ಭದಲ್ಲಿ ಪ್ರದಾನ ಮಾಡ್ತಾ ಇರೋ ಜೊತೆಗೆ ಏನು DYSP ರಮೇಶಣ್ಣ ಕೂಡ ಬರಬೇಕಿತ್ತು. ಅವರು ಚುನಾವಣೆಯ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದಾರೆ. ಅವರು ಕಾರ್ಯನಿಮಿತ್ತ ಬರ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವರ ಹೆಸರಿನಲ್ಲಿ ಮತ್ತೊಬ್ಬರು ನಮ್ಮ ಆತ್ಮೀಯ ತಂದೆಯ ಸ್ನೇಹಿತರಾದಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ಚಿಕ್ಕಣ್ಣ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಕೂಡ ಮಾಡ್ತಾ ಇದ್ದೀವಿ. ಇಂದು ನನ್ನ ಕುಟುಂಬದ ನನ್ನ ತಾಯಿ ಶ್ರೀಮತಿ ಜಯಮ್ಮ ಅವರು, ನನ್ನ ಸಹೋದರರಾದಂಥ ವೀರಣ್ಣ ಅವರು, ನನ್ನ ಇಡೀ ಕುಟುಂಬದ ಪವಿತ್ರ ಅವರು, ಪ್ರದೀಪ್ ಅವರು, ನಮ್ಮ ಹಿರಿಯ ಪತ್ರಕರ್ತರಾದಂಥ ಬಸವೇಗೌಡರು, ನನ್ನ ಕನ್ನಡ ಸೇನೆಯ ಕಾರ್ಯಾಧ್ಯಕ್ಷ ಆಗಿರುವಂಥ ಶ್ರೀ ಗಟ್ಟಳ್ಳಿ ಮಂಜುನಾಥ್ ಅವರು, ನಮ್ಮ ಮಂಜು, ಎಲ್ಲ ಪ್ರದೀಪ್ ಅವರು, ಎಲ್ಲ ಸ್ನೇಹಿತರ ಒಳಗೊಂಡಂತೆ ಈ ಒಂದು ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ. ಏಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ. ಜನ್ಮ ಕೊಟ್ಟಂಥ ಸಂದರ್ಭದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಅವ್ರ ಮಹತ್ವ ನಮಗೆ ಗೊತ್ತಾಗೋದೇ ಇಲ್ಲ. ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ತನ್ನ ಒಂಟಿ ಬದುಕನ್ನು ನಾವು ನಿರ್ವಹಿಸುವಾಗ, ಇಲ್ಲ ಅವನು ಊರನ್ನು ಬಿಟ್ಟು ಮತ್ತೊಂದು ಕಡೆ ಬಂದು ಅವರ ನೆಲೆಯನ್ನು ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ನೆನಪಾಗುವಂಥದ್ದೇ ತಂದೆ ತಾಯಿ. ಆಗ ಗೊತ್ತಾಗುತ್ತೆ ತಂದೆ ತಾಯಿಯ ಮಹತ್ವ ಏನು ಅಂತೇಳಿ. ಎಷ್ಟೋ ಜನ ನಮ್ಮ ಜೊತೆಗಿರ್ತಾರೆ, ಆ ಮಹತ್ವವನ್ನೇ ನಮಗೆ ಅರಿವೇ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಇರ್ತವೆ. ತಾಯಿ ತಂದೆ ಎನ್ನುವಂಥದ್ದು ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು. ಎಷ್ಟೋ ಜನ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾ ಇದ್ದೀವಿ. ಅನಾಥಾಶ್ರಮಕ್ಕೆ ಬಿಟ್ಟು ತಂದೆ ತಾಯಿಗಳನ್ನು ನಾವು ನೆಮ್ಮದಿಯಾಗಿರುವಂಥ ಬದುಕನ್ನು ಕಾಣ್ತಾ ಇದ್ದೀವಿ.
ಜನ್ಮ ಕೊಟ್ಟಂಥ ತಾಯಿ ತಂದೆಯನ್ನು ನಾವು ಅನಾಥಾಶ್ರಮ ಕಳಿಸಿ ಭಗವಂತ ಮಾಡುವಂಥ ಕಾರ್ಯದಲ್ಲಿ ನೆಚ್ಚುವಂಥದ್ದನ್ನ ಸಾಧ್ಯನೇ ಇಲ್ಲ ಈ ಜಗತ್ತಲ್ಲಿ. ತಂದೆ ತಾಯಿಯನ್ನು ಯಾರು ಈ ಜಗತ್ತಲ್ಲಿ ನೋಡ್ಕೊಳ್ಳಲ್ವೋ ಅವ್ರಿಗೆ ಯಾವತ್ತೂ ಸುಖದ ಸಂಪತ್ತಿಗೆ ಕ್ಷಣದಲ್ಲಿ ಮುಳುಗೋಗುತ್ತೆ. ಹಾಗಾಗಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯದಲ್ಲಿ ಎಷ್ಟೋ ಜನಗಳಿಗೆ ತಂದೆ ತಾಯಿ ಸಿಗಲ್ಲ. ತಂದೆ ತಾಯಿ ಇರುವಂಥವರು ತಂದೆ ತಾಯಿಯನ್ನು ನೋಡಿಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಕನ್ನಡ ಸೇನೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ. ಯಾರು ಕನ್ನಡ ಸೇನೆಗೆ ಸೇರ್ಪಡೆಗೊಳ್ತಾರೆ, ಯಾರು ಕನ್ನಡ ಸೇನೆಯಲ್ಲಿ ಕೆಲಸ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನು ರೂಮ್ಗೆ ತಳ್ಳುವಂಥದ್ದು, ಅನಾಥಾಶ್ರಮಕ್ಕೆ ಕಳಿಸುವಂಥದ್ದು, ಈ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ತಂದೆ ತಾಯಿಯನ್ನು ಪ್ರತ್ಯಕ್ಷವಾಗಿ ದೇವತಾ ರೂಪದಲ್ಲಿ ನಾವು ಕಾಣಬೇಕು ಅನ್ನುವಂಥ ವಿಶೇಷವಾದಂಥ ಒಂದು ಕಾಳಜಿಯೊಂದಿಗೆ ಇಂಥ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬಂದಿರುವಂಥ ಭಾಗ್ಯ ನನಗೆ ನಮ್ಮ ತಂದೆಯ ನಿಮ್ಮ ಪ್ರಾರ್ಥನೆಯೊಂದಿಗೆ ನಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದೇ ನನ್ನ ಕೋರಿಕೆಯಾಗಿದೆ. ಈಗ ಸ್ವಾಮೀಜಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತೀನಿ.